ಇಂದಿನ ಸಂಚಿಕೆಯಲ್ಲಿ ಮಾಧವನ, ಕೇಶವ, ವಲ್ಲಭ ಮತ್ತು ಅವ್ರ ಚಿಕ್ಕಪ್ಪ 3 ಜನ ಸೇರಿಕೊಂಡು ರೂಮ್ ಹತ್ರ ಕರ್ಕೊಂಬರ್ತಾರೆ. ಆಮೇಲೆ ಕೇಶವ ಆಲ್ ದಿ ಬೆಸ್ಟ್ ಅಣ್ಣ ಅಂತ ಹೇಳಿದ್ಕೆ ವಲ್ಲಭ ಯಾಕಣ್ಣ ಫುಲ್ ಬೇಜಾರಾಗಿದೆಯಾ ಅಂತ ಕೇಳಿದ್ಕೆ ಮಾಧವ ಏನೂ ಇಲ್ಲ ಅಂತಾರೆ. ಆಮೇಲೆ ವಲ್ಲಭ ಅಯ್ಯೋ ಅಣ್ಣ ರೂಮ್ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀವಿ, ನೋಡ್ಬಿಟ್ಟು ಹೇಳು ಅಂತ ಹೇಳಿದ್ಕೆ ಕೇಶವ ಅಂತಾನೆ ಅಲ್ಲ ಕಣೋ, ನಾವು ಡೆಕೋರೇಟ್ ಮಾಡಿದ್ದು ನೀವು ರೂಮ್ ನೋಡೋಕ್ಕ, ಇಲ್ಲ ಏನು ಮಾಡೋಕ್ಕೆ, ನೀನು ಮದುವೆ ಆಗಿದೆ, ಏನು ಪ್ರಯೋಜನಕ್ಕಿಲ್ಲ ನೀನು ಅಂತ ಬೈತಾನೆ. ಆಮೇಲೆ ಅವ್ರ ಚಿಕ್ಕಪ್ಪ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಇವತ್ತಿಂದ ನೀನು ಮುಜುಗರ ಮಾಧವ ಅಲ್ಲ, ಮೋಜುಗರ ಮಾಧವ ನೀನು, ಇವತ್ತಿಂದ 3 ತಿಂಗಳು ಒಳಗಡೆ ನೀನು ತೊಟ್ಲು ಶಾಸ್ತ್ರ ಆಗಂಗೆ ಮಾಡ್ಬೇಕು ನೀನು ಅಂತ ಹೇಳ್ತಾನೆ. ಅದಕ್ಕೆ ಮಾಧವ ಚಿಕ್ಕು ಇವತ್ತೊಂದಿನ ಟೆರೆಸ್ ಮೇಲೆ ಮಲ್ಕೊಳ್ಳ ಅಂತ ಕೇಳಿದ್ಕೆ ಅವ್ರ ಚಿಕ್ಕಪ್ಪ ಅಯ್ಯೋ ಮಾಧವ ಟೆರೆಸ್ ಮೇಲೆ ಮಲ್ಕೊಳ್ಳೋಕೆ ನೀನು ನಿನಗೆ ಮದುವೆ ಮಾಡಿರೋದು ಟೆರೆಸ್ ಮೇಲೆ ಮಲ್ಕೊಳ್ಳೋಕ್ಕಲ್ಲ, ಅಲ್ಲಿ ಮಲ್ಕೊಳ್ಳೋಕ್ಕೆ ನಮಗಷ್ಟೇ, ನೀವು 3 ಜನಕ್ಕೂ ಅಲವಿಲ್ಲ ಹೋಗಿ ಅಂತ ಹೇಳ್ತಾನೆ. ಆಮೇಲಿಂದ ಕೇಶವ ಅಣ್ಣ ನಡೀರಿ ನೀವು ಫಸ್ಟು ಅಂತ ಅಂದ್ಬಿಟ್ಟು ಎಲ್ಲರೂ ಸೇರ್ಕೊಂಡು ರೂಮ್ ಹತ್ರ ತಂದು ಬಿಡ್ತಾರೆ. ಆಮೇಲೆ ಮಾಧವ ಇನ್ನೊಂದು ಪ್ರಶ್ನೆ ಅಂತ ಹೇಳ್ತಾನೆ. ಅದಕ್ಕೆ ವಲ್ಲಭ ಅಲ್ಲ ನನ್ನ ಹೆಂಡ್ತಿ ಕೇಳೋ ಪ್ರಶ್ನೆ ಸಾಕಾಗೋಗಿದೆ, ಅದಲ್ಲಿ ಬೇರೆ ಇನ್ನೊಂದು ಪ್ರಶ್ನೆ ಅಂತ ಹೇಳ್ತೀಯಾ ಅಂತ ಹೇಳಿದ್ಕೆ ಅವ್ರ ಚಿಕ್ಕಪ್ಪ ನೋಡು ಮೊದಲನೇ ರಾತ್ರಿ ಅಂದರೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು ನೀನು, ಇವತ್ತು ನೀನು ಮಾತಾಡೋ ಮಾತುಗಳೆಲ್ಲ ಕರಳು ಬೆಳ್ಳಿ ಸಂಬಂಧ ಆಗಿರುತ್ತೆ, ನೀನು ಹೋಗು ನೀನು ಅದಕ್ಕೆ ಇನ್ನೊಂದೇ ಒಂದು ನನ್ನ ಟೆರೆಸ್ ಮೇಲೆ ಅಂತನ ನೀನು ಟೆರೆಸ್ ಮೇಲೆಲ್ಲ ಕರ್ಕೊಂಡು ಹೋಗೋಷ್ಟೆಲ್ಲ ಟೈಮ್ ಇಲ್ಲ, ಈಗ ಸದ್ಯಕ್ಕೆ ಒಳಗಡೆ ಹೋಗು ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ಬಿಡ್ತಾರೆ. ಒಳಗಡೆ ಹೋದ್ಮೇಲೆ ಅವನು ಆ ಕಡೆ ನೋಡ್ದೇನೆ ಪ್ರಿಯಾ ತುಂಬ ಕಾಯಿಸ್ಬಿಟ್ಟು ನಾ ಅಪ್ಪನ ಜೊತೆ ಮಾತಾಡ್ಕೊಂಡು ಕೂತಿದ್ದೆ ನಾನು, ಅಪ್ಪ ಎಷ್ಟು ಖುಷಿಯಾಗಿದ್ರು ಗೊತ್ತಾ, ಅವ್ರ ಖುಷಿ ನೋಡಿ ನನಗೂ ಫುಲ್ ಖುಷಿಯಾಗುತ್ತೆ. ಏನು ಗೊತ್ತಾ, ನನಗೆ ಹುಡುಗಿ ಸೆಟ್ ಆಗದೆ ಇದ್ದಾಗ ನನಗೆ ಮದುವೆನೇ ಬೇಡ ಅನಿಸ್ಬಿಟ್ಟಿತ್ತು, ಅದು ನನ್ನ ಅಪ್ಪನ ಹತ್ರನೂ ಹೇಳಿದೆ. ಅಪ್ಪ ಒಂದ್ಸಲಿ ಬೈದಿದ್ರು ಹಂಗೇನಿಲ್ಲ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ, ಅವ್ರ ಮಾತು ಕೇಳಿ ನಾನು ಒಳ್ಳೆ ಕೆಲಸನೇ ಮಾಡಿದೆ. ನಿನ್ನಂಥ ಒಳ್ಳೆ ಹುಡುಗಿ ಸಿಕ್ಕಿದಳಲ್ಲ ಸೊಪ್ಪಿ, ನನಗೆ ಯಾಕೇನೂ ಮಾತಾಡ್ತಿಲ್ಲ, ನನ್ನ ಮೇಲೆ ಕೋಪ ಬಂದಿದ್ಯಾ ಅಂತ ನೋಡ್ತಾನೆ. ಅಲ್ಲಿ ನೋಡಿದ್ರೆ ಮಾಧವ ನೋಡ್ಬಿಟ್ಟು ಫುಲ್ ಶಾಕಲ್ಲಿ ನಿಂತ್ಕೊಂಡಿರ್ತಾನೆ. ಈ ಕಡೆ ಅಮೂಲ್ಯ ಫ್ರೆಂಡ್ ಹತ್ರ ಮಾತಾಡ್ತಿರ್ತಾರೆ, ಪ್ರೆಸೆಂಟೇಷನ್ ರೆಡಿ ಆಯಿತಾ ಅಂತ ಅಂದ್ಬಿಟ್ಟು. ಅದಕ್ಕೆ ಅಮೂಲ್ಯ ಇಲ್ಲ ಇನ್ನೂ ರೆಡಿ ಆಗಿಲ್ಲ, ನನ್ನ ಲ್ಯಾಪ್ಟಾಪೇ ಇಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ಕೊಂಡು ಬಂದಾಗ ವಲ್ಲಭ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಅದಕ್ಕೆ ಅಮೂಲ್ಯ ಅಯ್ಯೋ ಲ್ಯಾಪ್ಟಾಪು, ಇವನ ಹತ್ರ ಲ್ಯಾಪ್ಟಾಪ್ ಇದೆಯಾ, ಹೇಗಾದರೂ ಮಾಡಿ ಕಾಡ್ಪಾಪನ ಹತ್ರ ಲ್ಯಾಪ್ಟಾಪ್ ಇಸ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಬರ್ತಾಳೆ. ವಲ್ಲಭ ಫುಲ್ ಸೀರಿಯಸ್ಸಲ್ಲಿ ಲ್ಯಾಪ್ಟಾಪಲ್ಲಿ ಕುತ್ಕೊಂಡು ಏನೋ ಪ್ರೆಸೆಂಟೇಷನ್ ರೆಡಿ ಮಾಡ್ತಾಳೆ. ಅದಕ್ಕೇ ಅಮೂಲ್ಯ ಕಾಡ್ಪಾಪ ಏನು ಮಾಡ್ತಿದ್ಯಾ ಅಂತ ಕೇಳಿದ್ಕೇನೆ ವಲ್ಲಭ ಅಯ್ಯೋ ನಾನು ಪ್ರೆಸೆಂಟೇಷನ್ ರೆಡಿ ಮಾಡ್ತಿದ್ದೀನಿ, ನಾಳೆ ಟೈಮ್ ಇಲ್ವಲ್ಲ ಅಂತ ಹೇಳಿದ್ಕೆ ಅಮೂಲ್ಯ ಇದು ಯಾರು ಲ್ಯಾಪ್ಟಾಪ್ ಇದು ಅಂತ ಕೇಳಿದ್ಕೆ ವಲ್ಲಭ ಮಾಧವಣ್ಣಂದು ಅಂದರೆ, ನಿನಗೆ ಲ್ಯಾಪ್ಟಾಪ್ ಕೊಡೋಕೆ ಮಾಧವಣ್ಣ ಆದರೂ ಇದ್ದಾರೆ, ನನಗೆ ಲ್ಯಾಪ್ಟಾಪ್ ಕೊಡೋಕೆ ಯಾರೂ ಇಲ್ವಲ್ಲ. ವಲ್ಲಭ ನಿಂಗೆ ಆಗ್ಲಿಂದನೂ ಲ್ಯಾಪ್ಟಾಪ್ ಮುಂದೆ ಕೂತು ತಲೆನೋವು ಬಂದಿರಬೇಕು, ನಾನು ಏಲಕ್ಕಿ ಶುಂಠಿ ಹಾಕ್ಕೊಂಡು ಟೀ ಮಾಡ್ಕೊಂಬರಲಾ ಅಂತ ಕೇಳ್ತಾಳೆ. ವಲ್ಲಭ ಅದಕ್ಕೆ ಏನು ರೆಸ್ಪಾಂಡ್ ಮಾಡದೇ ಇರೋದಕ್ಕೆ ಅಯ್ಯೋ ಕೇಳಿಸಿಲ್ಲ ಅನ್ಕೋತೀನಿ, ಕಾಡ್ ಪಾಪ ನಿನಗೆ ಟೀ ಮಾಡ್ಕೊಂಬರಲಾ ಅಂತ ಕೇಳ್ತಿರೋದು ಅಂತ ಹೇಳ್ತಾನೆ. ಅದಕ್ಕೆ ವಲ್ಲಭ ಏಂತಕ್ಕೆ ಹಿಂಗೆ ಕಿಡ್ಚಾಡ್ತಿದ್ಯಾ, ಈಗ ತಾನೇ ನೀನು ಅಯ್ಯೋ ಬೈದ್ಬಿಡ್ತೀನಿ ಹೊಡೆದ್ಬಿಡ್ತೀನಿ ನಾಗವಲ್ಲಿ ಥರ ಆಡ್ತಿದ್ಯಾ, ಈಗ ನೋಡಿದ್ರೆ ವಿಚಿತ್ರವಾಗಿ ಆಡ್ತಿದ್ಯಾ ಅಂತ ಹೇಳಿದ್ಕೆ ಅಮೂಲ್ಯ ನನಗೂ ಸ್ವಲ್ಪ ಲ್ಯಾಪ್ಟಾಪ್ ಕೊಡ್ತೀಯಾ, ನನಗೂ ಪ್ರೆಸೆಂಟೇಷನ್ ರೆಡಿ ಆಗಬೇಕು ಅಂತ ಹೇಳಿದ್ಕೆ ವಲ್ಲಭ ನಿನಗ ನೋ ಚಾನ್ಸ್ ಅಂತ ಹೇಳ್ತಾನೆ. ಅದಕ್ಕೇ ಅಮೂಲ್ಯ ನಿಂಗೂ ಗೊತ್ತಲ್ವಾ ಸೆಮಿನಾರ್ ತುಂಬ ಇಂಪಾರ್ಟೆಂಟ್ ಅಂತ, ಈ ಚೆನ್ನಾಗಿ ಮಾಡಿದ್ರೆ ತಾನೇ ನಂಗೆ ಮಾರ್ಕ್ಸ್ ಕೊಡೋದು, ಸೆಮಿಸ್ಟರ್ದು ಎಕ್ಸಾಮ್ ಏನೇ ಇದ್ರೂ ಚೆನ್ನಾಗಿ ಮಾಡೋದಷ್ಟೇ ಮಾರ್ಕ್ಸ್ ಬರೋದು, ನನಗೂ ನಿನ್ಬಿಟ್ರೆ ಯಾರಿದ್ದಾರೆ, ನನ್ನ ಭವಿಷ್ಯದ ಪ್ರಶ್ನೆ ಕಣೋ ಅರ್ಥ ಮಾಡ್ಕೊಳ್ಳೋ ಅಂತ ಹೇಳ್ತಾಳೆ. ಅದಕ್ಕೇ ವಲ್ಲಭ ನೀನು ಏನಾದರೂ ಮಾಡ್ಕೊಂಡು ಇನ್ನೂ ಹೆಲ್ಪ್ ಮಾಡಲ್ಲ ಅಂದಿದ್ಕೇ ಅಮೂಲ್ಯ ಹಿಂಗೆ ಇದೇ ಮಾತು, ನನಗೆ ಅಂತ ಈ ಮನೇಲಿ ಯಾರಿದ್ದಾರೆ, ನನಗೆ ಪ್ರೆಸೆಂಟೇಷನ್ ಕೊಡೋಲ್ಲ ಏನೂ ಕೊಡೋದಿಲ್ಲ, ನನ್ನ ಬಗ್ಗೆ ಯಾರು ಕೇಳೋರೇ ಇಲ್ಲ, ಆದರೆ ನೀನು ಮಾತ್ರ ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟು ಮಾರ್ಕ್ಸ್ನ ಚೆನ್ನಾಗಿ ತೆಗಿ, ನಾನು ಫೇಲ್ ಆಗ್ತೀನಿ, ನನ್ನ ಮಾತು ಯಾರೂ ಕೇಳೋದೇ ಇಲ್ಲ, ನನ್ನ ಪ್ರೆಸೆಂಟೇಷನ್ನೇ ಕೊಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅಳ್ತಾ ಇರ್ತಾಳೆ. ಅದಕ್ಕೇ ವಲ್ಲಭ ಏನಕ್ಕೆ ಕೀ ಅಂತಂತಿದ್ಯಾ, ಅದಕ್ಕೆ ಅಮೂಲ್ಯ ಅಲ್ಲ ನಮ್ಮಪ್ಪ ನನಗೆ ಲ್ಯಾಪ್ಟಾಪು ಬೇಕು ಅಂತ ಕೇಳಿದೆ, ಇಡೀ ಶೋರೂಮೇ ತಂದುಕೊಟ್ಟು, ಆದರೆ ನಿನಗೆ ಬರೀ ಒಂದು ಅರ್ಧ ಗಂಟೆ ಲ್ಯಾಪ್ಟಾಪ್ ಕೊಡು ಅಂತಂದರೆ ಬೇಡ್ಕೊಳ್ಳೋ ಪರಿಸ್ಥಿತಿ ಬರ್ಸ್ಬಿಟ್ಟಲ್ಲ ನನಗೆ ಅಯ್ಯೋ ಅಂತಾಳೆ. ಅದಕ್ಕೇ ವಲ್ಲಭ ಲ್ಯಾಪ್ಟಾಪ್ ತಾನೇ ಕೊಡ್ತೀನಿ ಬಿಡು ಆಯಿತು ಅಂದಿದ್ದಕ್ಕೆ ಅಮೂಲ್ಯ ಈಗ ಕೊಡ್ತೀಯಾ ಅಂತ ಕೇಳಿದ್ಕೆ ವಲ್ಲಭ ಸ್ವಲ್ಪ ನಾನು ಪ್ರೆಸೆಂಟೇಷನ್ ರೆಡಿ ಮಾಡ್ತೀನಿ ಇರೋ ಕೊಡ್ತೀನಿ ನಿನಗೆ ಅಂತ ಅಂದ್ಬಿಟ್ಟು ಸರಿ ತಗೋ ಹುಷಾರು, ಆಮೇಲೆ ನೀನು ಪ್ರೆಸೆಂಟೇಷನ್ ರೆಡಿ ಮಾಡೋಕ್ಕೆ ಹೋಗಿ ನನ್ನ ಪ್ರೆಸೆಂಟೇಷನ್ನ ಕ್ಲೀನಾಗಿ ಕಾಪಿ ಪೇಸ್ಟ್ ಹೊಡ್ಬಿಡ್ತೀಯ ಅಂದಮೇಲೆ ಅಂತ ಹೇಳಿದ್ಕೆ ಅಮೂಲ್ಯ ಲೂಸ್ ಥರ ಮಾತಾಡಬೇಡ ಅಂತೇಳಿ. ಅದಕ್ಕೆ ವಲ್ಲಭ ಅಂತ ಅದು ಅಲ್ಲದೆ ನನ್ನ ಸಬ್ಜೆಕ್ಟ್ ಬೇರೆ ನಿನ್ನ ಸಬ್ಜೆಕ್ಟ್ ಬೇರೆ, ನಿಂದು ಫಿನಾನ್ಸು ನಂದು ಮಾರ್ಕೆಟಿಂಗು, ಹೆಂಗೆ ಕಾಪಿ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ವಲ್ಲಭ ಸರಿ ಆಯಿತು ಶುರೋಚ್ಕೋ ನೀನು ಅಂತ ಅಂದ್ಬಿಟ್ಟು ಅಮೂಲ್ಯ ಲ್ಯಾಪ್ಟಾಪ್ ಎತ್ಕೊಂಡು ಕೂತ್ಕೊಂಡು ಪ್ರೆಸೆಂಟೇಷನ್ ರೆಡಿ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾ ಇರ್ತಾಳೆ. ವಲ್ಲಭ ಆಮೇಲೆ ಅವ್ನ ಥಿಂಗ್ಸ್ ಎಲ್ಲ ಎತ್ತಿಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಮಾಧವ ಪ್ರಿಯನ್ ನೋಡಿದ್ರೆ ಪ್ರಿಯಾ ಮಲ್ಕೊಂಡಿರ್ತಾಳೆ. ಮಾಧವ ಅದಕ್ಕೆ ಮದುವೆ ಓಡಾಟದಲ್ಲಿ ಎಲ್ಲೋ ಸುಸ್ತಾಗಿರಬೇಕು ಮಲ್ಕೊಂಡಿದ್ದಾಳೆ ಅಂದ್ಬಿಟ್ಟು ಲೈಟ್ ಆಫ್ ಮಾಡಿಬಿಟ್ಟು ಅವನು ಕೂಡ ಮಲ್ಕೋತಾನೆ. ಈ ಕಡೆ ಅಮೂಲ್ಯ ಕಾಡ್ಪಪ್ಪ
ನಾನು ಹಿಂಗೆ ಇನ್ನೊಂದು ಹೆಲ್ಪ್ ಕೇಳಲಾ ಅಂತೇಳಿ. ಅದಕ್ಕೆ ವಲ್ಲಭ, ಅಲ್ಲ ನೀನು ಕೇಳಬೇಡ ಅಂದರೂ ಬಿಡ್ತೀಯ ನೀನು, ಸರಿ ಹೇಳು ಅಂತ ಹೇಳಿದ್ಕೆ ಅಮೂಲ್ಯ, ನನಗೆ ತುಂಬ ನಿದ್ದೆ ಬರ್ತಿದೆ, ನಂಗೊಂದು ಲೋಟ ಟೀ ಮಾಡಿಕೊಡ್ತೀಯಾ ಅಂತ ಕೇಳಿದ್ಕೆ ವಲ್ಲಭ, ಬರೀ ಟೀ ಮಾತ್ರ ಬೇಕಾ ಇನ್ನೇನಾದರೂ ಬೇಕಾ ಅಂತ ಕೇಳಿದ್ಕೆ ಅಮೂಲ್ಯ ಸೋ ಸ್ವೀಟ್, ಈಗ ಟೀ ಜೊತೆ ನಾವು ಅತ್ತೆ ಮಾಡಿರೋ ನಿಪ್ಪಟ್ಟಿದೆ ಅದು ತೊಗೊಂಬಂದ್ಬಿಡು ಅಂತ ಹೇಳಿದ್ಕೆ ವಲ್ಲಭ, ಲ್ಯಾಪ್ಟಾಪ್ ಕೊಟ್ಟಿರೋದೇ ಜಾಸ್ತಿ, ಅದರಲ್ಲಿ ಬೇರೆ ಟೀ ಅಂತ ಹೇಳ್ತೀಯ ಅಂತ ಹೇಳ್ತಾನೆ. ಅದಕ್ಕೇ ಅಮೂಲ್ಯ, ನಾನು ಬರೀ ಟೀ ಕೇಳಿದ್ದು, ನಂಗೊಂದು ಟೀ ಮಾಡಿಕೊಡೋಕ್ಕೂ ಮನೇಲಿ ಯಾರೂ ಇಲ್ಲ ಬಿಡು, ಹೋಗ್ಲಿ ಬಿಡು ಅಂತ ಹೇಳ್ತಾಳೆ. ಅದಕ್ಕೇನೆ ವಲ್ಲಭ, ಆಯಿತು ಟೀ ತಾನೇ ಬಿಡು, ಅಂಡನೇ ತೊಗೊಂಬರ್ತೀನಿ ಕುಡಿಯೋತೆಗೆ ಅಂತ ಅಂದ್ಬಿಟ್ಟು ಎದ್ದೋಗ್ತಾನೆ. ಈ ಕಡೆ ಕೇಶವ, ನಿದ್ದೆ ಬಂದಿಲ್ಲ ನನಗೆ, ಮಾಧವಣ್ಣನಿಗೆ ವೆಸ್ಟ್ ನೈಟ್ ಅಂತ ನಿದ್ದೆ ಬಂದಿಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡಿರ್ತಾನೆ. ಅಷ್ಟರಲ್ಲಿ ಮೀನಾ ಬಂದು, ಅಯ್ಯೋ ನನಗಂತೂ ಸಿಕ್ಕಾಪಟ್ಟೆ ಕಾಲು ನೋವು ಆಗ್ತಿದೆ ಅಪ್ಪ, ನನಗೆ ಕಾಲೇಜ್ ಡೇ ಇದ್ದಾಗ ಸ್ಪೋರ್ಟ್ಸ್ ಆಡಿದ್ಮೇಲೆ ಕಾಲು ನೋವು ಬರ್ತಿದೆ, ಅವತ್ತು ಬಿಟ್ಟರೆ ಇವತ್ತೇ ನಂಗೆ ಕಾಲು ನೋವು ಬರ್ತಿರೋದು ಅಂತ ಹೇಳ್ತಾರೆ. ಅದಕ್ಕೇನೆ ಕೇಶವ, ಹೌದು ನನಗೂ ಕೂಡ ಸಿಕ್ಕಾಪಟ್ಟೆ ಕಾಲು ನೋವು ಹೋದ್ರೆ, ಕಾಲನ್ನ ಎತ್ತು ಮೇಲ್ಗಡೆನೂ ಇಡೋಕ್ಕಾಗಲ್ಲ, ಸ್ವಲ್ಪ ಇಡ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಮೀನಾ, ಆಗ ನೋಡಿದ್ರೆ ಕೋತಿ ಥರ ಡ್ಯಾನ್ಸ್ ಮಾಡಿದೆ, ಇವಾಗ ಕಾಲು ನೋವು ಅಂತ ಹೇಳ್ತಿದ್ಯಾ ಅಂತ ಹೇಳ್ತಾಳೆ. ಅದಕ್ಕೇ ಕೇಶವ, ಅಯ್ಯೋ ನನ್ನ ಪಕ್ಕದಲ್ಲಿ ಇನ್ನೊಂದು ಕೋತಿ ಚೆನ್ನಾಗಿ ಮುದ್ದಾಗಿ ಡ್ಯಾನ್ಸ್ ಮಾಡ್ತಿತ್ತಲ್ಲ ಅಂತ ಹೇಳ್ತಾನೆ. ನನಗೆ ಆವಾಗಲೇ ಕುಣಿಬೇಕಾದ್ರೆ ನೋವಿರಲಿಲ್ಲ, ಬರೀ ಲವ್ ಮಾತಾ ಇತ್ತು ಅಷ್ಟೇ ಅಂತ ಹೇಳಿ. ಅದಕ್ಕೇನೆ ಮೀನಾ, ನಮಗೆ ಎಲ್ಲರ ಮುಂದೆ ಮುಜುಗರ ಆಯಿತು ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೇನೆ ಕೇಶವ, ಅಲ್ಲ ಮಾಧವಣ್ಣನೇ ಮುಜುಗರ ಬಿಡೋ ಟೈಮ್ ಬಂದುಬಿಡ್ತು, ಇವಾಗ ಮುಜುಗರ ಅಂತ ಹೇಳ್ತೀಯಲ್ಲ, ನಾವು ಡ್ಯಾನ್ಸ್ ಮಾಡಿದ್ದು ಫ್ಯಾಮಿಲಿ ಮುಂದೆ, ಅದು ಬರೀ ಫ್ಯಾಮಿಲಿ ಸೆಂಟಿಮೆಂಟ್ ಅಷ್ಟೇ, ನೀ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ. ಅದಕ್ಕೇನೆ ಮೀನಾ, ಹೌದಾ ಅಂತ ಅಂದ್ಬಿಟ್ಟು ಪಕ್ಕ ಬಂದುಬಿಟ್ಟು ಕೇಶವನ ಕೈನ ಹಿಡ್ಕೋತಾಳೆ. ಆಮೇಲೆ ಕೇಶವ ಅಂತಿರ್ತಾಳೆ. ಅದಕ್ಕೇನೆ ಕೇಶವ, ನೀನು ಈ ಸಮಾಜಕ್ಕೆ ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ಯಾ, ಏನು ಅಂತ ಹೇಳು ಅಂತ ಹೇಳ್ತಾನೆ. ಅದಕ್ಕೇನೆ ಮೀನಾ, ನಾನು ಯಾಕೋ ಸಮಾಜಕ್ಕೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ನಿನಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ನೀನೇ ಒಂದು ಹೇಳಿದೆ ನೆನಪಿದ್ಯಾ, ಅದೇ ಬಾವನ ಮದುವೆ ಆಗೋವರೆಗೂ ನಾನು ಆಂಜನೇಯ ಸ್ವಾಮಿ ವ್ರತ ಮಾಡ್ತೀನಿ ಅಂತ ಹೇಳಿದಲ್ಲ, ಈಗ ಬಾವನ ಮದುವೆನೂ ಆಯಿತು, ಆಂಜನೇಯ ಸ್ವಾಮಿ ವ್ರತನೂ ಮುಗೀತು, ಅದಕ್ಕೆ ಗಿಡ ಮರ ಬಳ್ಳಿ ಹೂ ಬಿಟ್ಟಾಯಿತು, ನಂದು ನಿಂದು ಯಾವಾಗ ಅಂತ ಕೇಳ್ತಾಳೆ. ಅದಕ್ಕೇನೆ ಕೇಶವ ಫುಲ್ ಶಾಕ್ ಆಗ್ತಾನೆ. ಅದೆಷ್ಟೋ ಪೋಲೆ ಆಗಿದೆಯಾ ನೀನು, ನಾನು ಪ್ರೀತಿ ಮದುವೆ ಆಗಿದ್ದ ನಿನ್ನ ಅಂತ ಹೇಳಿದ್ಕೇನೆ ಮೀನಾ, ಅಲ್ಲ ಪೋಲಿಗೆ ಹೆಂಡತಿ ಯಾವತ್ತೂ ಪೋಲಿನೇ ಆಗೋದಲ್ವಾ ಅಂತ ಹೇಳ್ತಾಳೆ. ಆಮೇಲೆ ಕೇಶವ, ನಾನು ಮಾಧವಣ್ಣನ ಮದುವೆ ಆಗಬೇಕಾದ್ರೆ ಇನ್ನೊಂದು ವ್ರತ ಮಾಡೋಣ ಕಮಿಟ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೇನೆ ಮೀನಾ, ಏನದು ಅಂತ ಕೇಳಿದ್ಕೆ ಮೀನಾ ಕೇಶವ ವ್ರತ ಅಂತ ಹೇಳ್ತಾನೆ. ಅದನ್ನು ಕೇಳಿ ಮೀನಿಗೆ ಫುಲ್ ಖುಷಿಯಾಗೋಗುತ್ತೆ. ಆಮೇಲೆ ಅವರಿಬ್ಬರು ರೊಮ್ಯಾನ್ಸ್ ಮಾಡ್ಕೋತಾರೆ. ಈ ಕಡೆ ನೋಡಿದ್ರೆ ನಂದ ಫ್ಯಾಮಿಲಿ ಫೋಟೋನ ನೋಡಿ ಫುಲ್ ಖುಷಿ ಪಡ್ತಾ ಇರ್ತಾನೆ. ಅಷ್ಟರಲ್ಲಿ ಗಿರಿಜಾ ಬಂದು, ನೀವು ಇಲ್ಲಿದ್ದೀರಾ, ಈ ಫೋಟೋ ಕಟ್ಟಿ ಇಲ್ಲ ಹಾಕ್ಸಿದ್ರಾ, ತುಂಬ ಚೆನ್ನಾಗಿದೆ ಕಣ್ರಿ ಅಂತ ಹೇಳ್ತಾಳೆ. ಅದಕ್ಕೇನೆ ನಂದ, ಇನ್ನೊಂದು ಮೊಳೆ ಇದೆಯಲ್ಲ ನಾವಲ್ಲ ಹಾಕ್ಸೋಣ ಕಣ್ರಿ, ಬಂದವರೆಲ್ಲ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ಕೇನೆ ನಂದ, ಇದು ನನ್ನ ಸಂತೋಷ, ಇದು ನಾನು ಎಲ್ಲೂ ಕೊಡೋಲ್ಲ, ನಾನು ದೇವ್ರ ಬೆಳಗ್ಗೆ ಕೈ ಮುಗಿಬೇಕಾದ್ರೆ ಸುಖ ಸಂತೋಷ ಕೊಡು ಅಂತ ಕೇಳ್ತಾರೆ, ನಾನು ಕುಟುಂಬ ಕೊಡು ಅಂತ ಕೇಳ್ಕೊಂಡಿದ್ದೆ, ದೇವರು ನನ್ನ ಪ್ರಾರ್ಥನೆ ಕೇಳ್ಬಿಟ್ಟ ಗಿರಿಜಾ, ನಾನು ಅಂದ್ಕೊಂಡಿದ್ದ ಕುಟುಂಬ ಸಿಕ್ಬಿಡ್ತು ಗಿರಿಜಾ, ನೋಡು ಗಿರಿಜಾ ಹೇಗೆ ತುಂಬಿ ತುಳುಕ್ತಿದೆ ಅಂತ ಅಂದ್ಬಿಟ್ಟು, ನಂದನ ಕುಲ ಅದು ಗಿರಿಜಾ, ನಂದ ಗೋಕುಲ ಅದು ಅಂತ ಅಂದ್ಬಿಟ್ಟು ಅಳ್ತಾರೆ. ಇನ್ನು ನಾನು ಹಿಡಿಯೋರೇ ಇಲ್ಲ ಗಿರಿಜಾ, ತುಂಬ ಸಂತೋಷ ಆಗ್ತಿದೆ ನನಗೆ ಅಂತ ಹೇಳ್ತಾನೆ. ಅದಕ್ಕೇನೆ ಗಿರಿಜಾ, ನಮ್ಮ 3 ಜನ ಗಂಡು ಮಕ್ಳುಗಳು ಮದುವೆ ಆಗಿದ್ದಾರೆ, ಬಂದಿರೋ ಸೊಸೆದಿರು ಎಲ್ಲರೂ ಒಳ್ಳೆಯವರೇ, ನಮ್ಮ ಮನೆಗೆ ತುಂಬ ಒಳ್ಳೇದಾಗುತ್ತೆ ಕಣ್ರಿ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡ್ತಾರೆ, ಆದರೆ ನಾನು ಈ ಫೋಟೋ ನೋಡ್ತೀನಿ ಗಿರಿಜಾ, ನನಗೆ ಸಾಕು ಗಿರಿಜಾ ಅಂತ ಹೇಳ್ತಾನೆ. ಈ ಕಡೆ ನೋಡಿದ್ರೆ ವಲ್ಲಭ ಟೀ ಮಾಡಿಬಿಟ್ಟು ಅಮೂಲ್ಯಂಗೆ ತಂದು ಕೊಡ್ತಾನೆ, ಕೊಡು ಸಾಯಿ ಅಂತ ಅಂದ್ಬಿಟ್ಟು. ಆಮೇಲೆ ಅಮೂಲ್ಯ ಟೀ ಇಸ್ಕೊಂಡು ವಲ್ಲಭ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಕುತ್ಕೋತಾಳೆ. ಅದಕ್ಕೇನೆ ವಲ್ಲಭ ಸರಿ ಡಿಸ್ಟರ್ಬ್ ಮಾಡಿಬಿಡ ಅಂದ್ಬಿಟ್ಟು ಮಲ್ಕೋತಾನೆ. ಅಮೂಲ್ಯ ನೋಡಿದ್ರೆ ಜೋರಾಗಿ ಟೀ ಕುಡಿತಾಳೆ. ಅದನ್ನು ಕೇಳಿಬಿಟ್ಟು ವಲ್ಲಭ ಏನದು ಅಂತ ಕೇಳಿದಕ್ಕೆ ಅಮೂಲ್ಯ ಟೀ ಕುಡಿಯೋ ಸೌಂಡ್ ಅದು ಅಂತ ಹೇಳ್ತಾಳೆ. ಅದಕ್ಕೇನೆ ವಲ್ಲಭ, ಯಾರಾದರೂ ಮನುಷ್ಯರ ಥರ ಟೀ ಕುಡಿ, ಅದೇನದು ದೆವ್ವ ಥರ ಟೀ ಕುಡಿತಿದ್ಯಲ್ಲ, ನಾನು ಅಂದಿದ್ದು ನೋಡಿ ಹಾವು ಬಂತೇನೋ ಅಂತ ಗಾಬರಿ ಆಗೋಯ್ತು ನನಗೆ, ಸರಿ ಕುಡಿ ಅಂದ್ಬಿಟ್ಟು ಮಲ್ಕೋತಾನೆ. ಈ ಕಡೆ ನೋಡಿದ್ರೆ ಪ್ರಿಯಂಗೆ ಎಚ್ಚರಿಕೆಯಾಗಿ, ಅಯ್ಯೋ ಅವ್ರು ಯಾವಾಗ ಬಂದರು, ನಾನೇ ಮಲ್ಕೊಬಿಟ್ಟಿದ್ನಲ್ಲ, ಅಯ್ಯೋ ದಡ್ಡಿ ನಾನು ಅಂತ ಹೇಳ್ತಾಳೆ. ಆಮೇಲೆ ಹೋಗ್ಬಿಟ್ಟು ಮಾಧವನ ಎಬ್ರಿಸಕ್ಕೆ ಅಂತ ಹೋಗ್ತಾಳೆ. ಆಮೇಲೆ ಅವಳು, ಅಯ್ಯೋ ನಾನು ಎಂಥ ದಡ್ಡಿ ನಾನು, ಅವ್ರು ನನ್ನ ಹತ್ರ ಖುಷಿಯಿಂದ ಮಾತಾಡೋಣ ಅಂತ ಬಂದಿರ್ತಾರೆ, ನಾನು ಎಂಥ ದಡ್ಡಿ ನಾನು, ಎಂಥ ಕೆಲಸ ಮಾಡಿದೆ ನಾನು ಅಂತ ಅಳ್ತಾ ಇರ್ತಾಳೆ. ಅದು ಅಳು ಸೌಂಡ್ ಕೇಳಿಬಿಟ್ಟು ಮಾಧವನಿಗೆ ಎಚ್ಚರಿಕೆ ಆಗುತ್ತೆ. ಆಮೇಲೆ ಮಾಧವ ಎದ್ಬಿಟ್ಟು, ಯಾಕೆ ಪ್ರಿಯ ಅಳ್ತಾ ಇದೆಯಾ, ಏನಾಯಿತು, ಬಾಯಲ್ಲಿ ಕೂತ್ಕೋಬಾ ಅಂತ ಹೇಳ್ತಾನೆ. ಅದಕ್ಕೇನೆ ಪ್ರಿಯ, ಅಲ್ಲ ಕಣ್ರಿ ಅಂತ ಹೇಳಿದ್ಕೆ, ಬಾ ಕೂತ್ಕೋಬಾ ಅಂತ ಹೇಳಿದ್ದೀನಿ ತಾನೆ ಅಂದ್ಬಿಟ್ಟು ಪಕ್ಕದಲ್ಲಿ ಕೂರಿಸ್ಕೋತಾನೆ. ಏನಾಯಿತು ಪ್ರಿಯಾ, ನಿಮ್ಮ ಅಪ್ಪ ಅಮ್ಮ ನೆನಪಾಗ್ತಿದ್ದಾರಾ ಅಂತ ಹೇಳಿದ್ಕೆ, ಇಲ್ಲ ಅಂತ ಹೇಳ್ತಾಳೆ. 1 ನಿಮಿಷ ಅಮ್ಮನ ಕರ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೇನೆ, ಇಲ್ಲ ಕಣ್ರಿ ನೀವು ಇಲ್ಲೇ ಕೂತ್ಕೊಳ್ಳಿ, ಯಾರನ್ನೂ ಕರಿಬೇಡಿ ನೀವು ಅಂತ ಹೇಳ್ತಾಳೆ.
ಅದಕ್ಕೆ ಮಾಧವ, ಅಲ್ಲ ನೀನು ನೋಡಿದ್ರೆ ಅಳ್ತಾ ಇದೆಯಾ, ನಂಗೆ ಬೇರೆ ಅರ್ಥ ಆಗ್ತಿಲ್ಲ, ಅದಕ್ಕೆ ಅಮ್ಮನಾರು ಕರ್ಕೊಂಬರ್ತೀನಿ ಅಂತ ಹೇಳಿದ್ದು ಅಂತ ಹೇಳ್ತಾನೆ. ಅದಕ್ಕೇನೆ ಪ್ರಿಯಾ, ಸಾರಿ ರೀ, ನಂಗೆ ಒಂಚೂರು ಬುದ್ಧಿನೇ ಇಲ್ಲ ಕಣ್ರಿ, ಸಾರಿ ರೀ ಅಂತ ಹೇಳ್ತಾಳೆ. ಅದಕ್ಕೇನೆ ಮಾಧವ, ಸಾರಿ ಯಾಕೆ ಕೇಳ್ತಿದ್ಯಾ ಅಂತ ಕೇಳಿದ್ಕೆ ಪ್ರಿಯಾ, ನಿಮಗೆ ಬೇಜಾರಾಯಿತು ತಾನೇ, ನೀವು ಬರ್ತೀರಾ ಅಂತ ಕಾಯ್ತಾ ಕೂತಿದ್ದೆ ನಾನು, ನಿಂಗೆ ನಿದ್ದೆ ಬಂದುಬಿಡ್ತು, ನಂಗೆ ಗೊತ್ತೇ ಆಗಿಲ್ಲ ಕಣ್ರಿ, ಒಂದು ವಾರದಿಂದ ಸುಸ್ತಾಗೋಗಿತ್ತು ಮದುವೆ ಓಡಾಡ್ತಿಲ್ಲ, ಅದಕ್ಕೇನೆ ಅದು ಹೆಂಗೆ ಮಲ್ಕೊಂಡಿತ್ತು ಗೊತ್ತೇ ಆಗಿಲ್ಲ ಕಣ್ರಿ, ಸಾರಿ ರೀ ಅಂತ ಅಳ್ತಾ ಇರ್ತಾಳೆ. ಅದಕ್ಕೇನೆ ಮಾಧವ್, ಅಯ್ಯೋ ನೀನು ಅಳ್ತಾರದು ಅದಕ್ಕಾ ಅಂತ ಹೇಳಿದ್ಕೆ ಪ್ರಿಯಾ, ನನಗೆ ನನ್ನ ಮೇಲೆ ಅಸಹ್ಯ ಆಗ್ತಿದೆ ಗೊತ್ತಾ ಅಂತ ಹೇಳ್ತಾಳೆ. ಅದಕ್ಕೇನೆ ಮಾಧವ, ಅಯ್ಯೋ ಪ್ರಿಯಾ, ಇದಕ್ಕೆ ಯಾಕೆ ಸಾರಿ ಕೇಳ್ತಿದ್ಯಾ, ನಿಂಗೆ ಸುಸ್ತಾಗಿತ್ತು ನೀನು ಮಲ್ಕೊಂಡೆ, ಅದರಲ್ಲೇನು ತಪ್ಪಿದೆ, ಇದಕ್ಕೆಲ್ಲ ಸಾರಿ ಯಾಕೆ ಕೇಳ್ತಿದ್ಯಾ, ಇಲ್ಲಿ ನೋಡು ನನಗೇನು ಬೇಜಾರಾಗಿಲ್ಲ ಪ್ರಿಯಾ ಅಂತ ಹೇಳಿದ್ಕೆ ಪ್ರಿಯಾ, ಇಷ್ಟಕ್ಕೂ ನೀವು ನನ್ನ ಯಾಕೆ ಎಬ್ಬರಿಸ್ಲಿಲ್ಲ ಅಂತ ಕೇಳಿದ್ಕೆ ಮಾಧವ, ನೀನು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ, ನಿನ್ನ ಎಬ್ಬರಿಸ್ಬೇಕು ಅಂತ ನಂಗೆ ಅನ್ನಿಸ್ಲಿಲ್ಲ, ಇಷ್ಟಕ್ಕೂ ನಿನಗೂ ರೆಸ್ಟ್ ಬೇಕಲ್ವಾ, ಆಗ ಪರವಾಗಿಲ್ಲ, ಹೋಗಿ ಮಲ್ಕೋಗು, ಟೈಮ್ ಎಷ್ಟಾಗಿದೆ ಗೊತ್ತಾ, 3 ಗಂಟೆ ಆಗಿದೆ, ಹೋಗಿ ಮಲ್ಕೋಗು ಅಂತ ಹೇಳ್ತಾನೆ. ಅದಕ್ಕೇನೆ ಪ್ರಿಯಾ, ನನ್ನ ಮೇಲೆ ನೀವೇನು ಬೇಜಾರು ಮಾಡ್ಕೊಂಡಿಲ್ಲ ತಾನೆ, ನಾನೇನು ತಪ್ಪು ತಿಳ್ಕೊಂಡಿಲ್ಲ ತಾನೆ ಅಂತ ಹೇಳಿದ್ಕೆ ಮಾಧವ, ನಿಜವಾಗ್ಲೂ ಏನೂ ಇಲ್ಲ, ಬಾ ಮಲ್ಕೋಬಾ ಇಲ್ಲಿ ಅಂತ ಅಂದ್ಬಿಟ್ಟು ಮಲ್ಕೊಳಕ್ಕೆ ಹೇಳ್ತಾನೆ. ಆಮೇಲೆ ಪ್ರಿಯಾ ಫುಲ್ ನಾಚ್ಕೊಂಡು ಮಲ್ಕೋತಾಳೆ. ಆಮೇಲೆ ಮಾಧವ ಕೂಡ ಮಲ್ಕೋತಾನೆ. ಈ ಕಡೆ ನೋಡಿದ್ರೆ ಅಮೂಲ್ಯ ರಾತ್ರಿ ಪೂರ್ತಿ ಕೂತ್ಕೊಂಡು ಪ್ರಾಜೆಕ್ಟ್ ಮಾಡ್ತಾ ಇರ್ತಾಳೆ. ಅದನ್ನ ನೋಡ್ಬಿಟ್ಟು ವಲ್ಲಭ, ಅಯ್ಯೋ ಇನ್ನೂ ಮಲಗಿಲ್ವೇನೆ, 3 ಕಾಲಾಯಿತು ಅಂತ ಹೇಳಿದ್ಕಿನ ಅಮೂಲ್ಯ, ಇನ್ನೊಂದು ಅರ್ಧ ಗಂಟೆ ಮುಗ್ದೋಯ್ತು, ಆಮೇಲೆ ಮಲ್ಕೋತೀನಿ ನಾನು ಅಂತ ಹೇಳ್ತಾಳೆ. ಅದಕ್ಕೇನೆ ವಲ್ಲಭ, ಅಯ್ಯೋ ಹಂಗನ್ಬಿಟ್ಟು ಆಗಲೇ 3:15 ಆಗಿದೆ, ಇನ್ನೂ ಮಲ್ಕೊಂಡಿಲ್ವಾ, ಸರಿ ಬೇಗ ಮಲ್ಕೋ, ಇಲ್ಲ ಪ್ರೆಸೆಂಟೇಷನ್ ಕೊಡೋಕ್ಕಾಗಲ್ಲ ನಿನಗೆ ಅಷ್ಟೇ ಅಂತ ಹೇಳ್ತಾನೆ. ಆಮೇಲಿಂದ ಅಮೂಲ್ಯ ಸರಿ ಆಯಿತು ಅಂತ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾಳೆ. ಅದಕ್ಕೇನೆ ವಲ್ಲಭ ಮನಸ್ಸಲ್ಲಿ, ಎಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ದಾಳೆ ನೋಡು, ಪರವಾಗಿಲ್ಲ ಸೀರಿಯಸ್ನೆಸ್ ಇದೆ ಅವಳಿಗೆ ಅಂತ ಹೇಳ್ತಾನೆ. ಈ ಕಡೆ ಗಿರಿಜಾ ಎದ್ದು ಬರೋಷ್ಟರಲ್ಲಿ ಮೀನಾ ಬಂದು ಟೇಬಲ್ ಮೇಲೆ ಮಲ್ಕೊಂಡಿರ್ತಾಳೆ. ಇವಳು ಯಾಕೆ ಹಿಂಗೆ ಮಲಗಿದ್ದಾಳೆ, ಮೋಸ್ಟ್ಲಿ ಮದುವೆ ಓಡಾಡ್ತಾಳೆ, ಎಲ್ಲೋ ಸುಸ್ತಾಗಿರಬೇಕು ಅಂತ ಅಂದ್ಕೊಂಡು ನಾನೇ ಅಂಗ್ಲ ಸಾರಿಸಿ ರಂಗೋಲಿ ಹಾಕ್ಬಿಡ್ತೀನಿ ಅಂದ್ಬಿಟ್ಟು ಅವಳೇ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಎಲ್ಲ ಪೂಜೆ ರಂಗೋಲಿ ಎಲ್ಲ ಆಗ್ಬಿಟ್ಟಿರುತ್ತೆ. ಎಲ್ಲೋ ಮೀನಾನೇ ಮಾಡಿದ್ದಾಳೆ ಅಂತ ಅನ್ಕೋತೀನಿ, ಎಲ್ಲೋ ಸುಸ್ತಾಗ್ಬಿಟ್ಟು ಅದಕ್ಕೆ ಮಲ್ಕೊಂಡಿರಬೇಕು ಅಂತ ಅಂದ್ಬಿಟ್ಟು ಒಳಗಡೆ ಬರ್ತಾಳೆ. ಏನು ಸುಸ್ತೋ ಏನೋ, ಬೇಗ ಕಾಫಿಗಾದರೂ ಇಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಅಡುಗೆ ಆಗೋಗಿರುತ್ತೆ. ಅಯ್ಯೋ ಯಾರು ಮಾಡಿದ್ದು ತಿಂಡಿ, ಅಡುಗೆ ಎಲ್ಲ ಆಗೋಗಿದೆಯಲ್ಲ, ಮೀನಾ ಅಡುಗೆನೂ ಮಾಡಿಬಿಟ್ಟಿದ್ದಾಳೆ, ಅಯ್ಯೋ ಮೀನಾ ಒಬ್ಬಳೇ ಇವೆಲ್ಲ ಮಾಡಿರಲ್ಲ, ಅಮೂಲ್ಯನೂ ಸೇರ್ಕೊಂಡು ಎಲ್ಲ ಮಾಡಿರ್ಬೇಕೇನೋ ಅಂತ ಹೇಳ್ತಾ ಇರ್ತಾಳೆ. ಅಷ್ಟಲ್ಲಿ ನೋಡಿದ್ರೆ ಅಮೂಲ್ಯ ಬರ್ತಾಳೆ. ಅತ್ತೆ ಅಂತ ಕೇಳಿದ್ಕೇನೆ, ಏನ್ರೇ ನೀವು ಅಷ್ಟು ಬೇಗ ಅಡುಗೆ ತಿಂಡಿ ಎಲ್ಲ ಮಾಡಿಬಿಟ್ಟಿದ್ದೀರಾ ಅಂತ ಕೇಳಿದ್ಕೆ ಅಮೂಲ್ಯ, ನಾನು ಪ್ರೆಸೆಂಟೇಷನ್ ಎಲ್ಲ ಮಾಡಿದ್ನಲ್ಲ ಅತ್ತೆ, ಲೇಟಾಗಿ ಮಲ್ಕೊಂಡೆ, ಅದಕ್ಕೇನೆ ನಾನು ಎದ್ದ ತಕ್ಷಣ ಬೇಗ ಬೇಗ ಸ್ನಾನ ಮಾಡ್ಕೊಂಡು ಬಂದೆ, ಕೆಲಸ ಏನೂ ಮಾಡಿಲ್ಲ ಅತ್ತೆ ಅಂತ ಹೇಳಿದ್ಕೇನೆ ಗಿರಿಜಾ, ಮೀನಾ ಒಬ್ಳಿಗೆ ಕೆಲಸ ಮಾಡಿದ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆ ಕಡೆ ನೋಡಿದ್ರೆ ಮೀನಾ ಮಲ್ಕೊಂಡೇ ಇರ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಪ್ರಿಯಾ, ಮಾವ ಕಾಫಿ ತರಲ ಟೀ ತರಲ ಅಂತ ಕೇಳ್ತಾಳೆ. ಅದಕ್ಕೇನೆ ಗಿರಿಜಾ, ಇಲ್ಲ ಮಾವ ಕಾಫಿ ಟೀ ಏನು ಇಷ್ಟೊತ್ತಲ್ಲಿ ಕುಡಿಯಲ್ಲ, ಅದು ಅಲ್ಲದೇನೆ ಮಾವ ನಾನು ಮಾಡಿರೋ ಕಾಫಿ ಅಷ್ಟೇ ಕುಡಿಯೋದು ಅಂತ ಹೇಳ್ತಾಳೆ. ಅದಕ್ಕೇನೆ ನಂದ, ಪರವಾಗಿಲ್ಲ ಬಿಡು, ಸೊಸೆ ಏನೋ ತುಂಬ ಆಸೆ ಪಡ್ತಾಳೆ, ಹೋಗಿ ಮಾಡ್ಕೊಂಬರ್ಲಿ, ಒಂದು ಅರ್ಧ ಗ್ಲಾಸ್ ತೊಗೊಂಬಮ್ಮ ಸಾಕು ಅಂತ ಹೇಳ್ತಾಳೆ. ಪ್ರಿಯಾ ಅದಾದಮೇಲೆ ಕಾಫಿ ತಂದು ಕೊಡ್ತಾಳೆ. ಅದನ್ನು ಕುಡಿದ್ಬಿಟ್ಟು ನಂದ, ಕಾಫಿ ಅಂದರೆ ಹೀಗಿರಬೇಕು, ಎಷ್ಟು ಸಖತ್ತಾಗಿದೆ ನೋಡಿ, ಈ ಕಾಫಿನ ಯಾರಾದರೂ ಬೇಡ ಅಂತಾರ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಗಿರಿಜಂಗೆ ಫುಲ್ ಕೋಪ ಬರುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.